ರಾಜ್ಯ ರಾಜಕಾರಣದಲ್ಲಿ ಜಾತಿ ಜನಗಣತಿ ಲೆಕ್ಕಾಚಾರ ಭಾರೀ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಾತಿ ಜನಗಣತಿ ಜೇನುಗೂಡಿಗೆ ಮತ್ತೆ ಕೈ ಹಾಕಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈಗ ಒಂದ್ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಹಿಂದೂ ಮೂಲ ಜಾತಿಗಳ ಜೊತೆಯಲ್ಲೇ ಕ್ರಿಶ್ಚಿಯನ್ ಹೆಸರು ಸೇರಿಸಿರೋದು ಸ್ವಪಕ್ಷದ ಸಚಿವರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇದರ ಬೆನ್ನಲ್ಲೇ ಸೆಪ್ಟೆಂಬರ್ 22 ಅಂದ್ರೆ ಮುಂದಿನ ಸೋಮವಾರದಿಂದ ಶುರುವಾಗಬೇಕಾಗಿದ್ದ ಜಾತಿ ಗಣತಿ ಮರು ಸರ್ವೆ ಮುಂದೂಡಿಕೆ ಆಗೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗೋದಕ್ಕೆ ಇನ್ನೆರಡು ದಿನ ಬಾಕಿ ಇರುವಾಗಲೇ ಸಮೀಕ್ಷೆ ಬಗ್ಗೆ ಸಚಿವರಲ್ಲೇ ಭಿನ್ನಮತ ಸ್ಫೋಟವಾಗಿದೆ. ದಸರಾ ಹೊತ್ತಲ್ಲೇ ರಾಜ್ಯದಲ್ಲಿ ಹೊತ್ತಿರೋ ಜಾತಿ ಕಿಡಿ ಧಗಧಗಿಸ್ತಾ ಇದ್ದು ಸರ್ಕಾರಕ್ಕೆ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಜಾತಿ ಜಟಾಪಟಿ ಜೋರಾಗಿ ನಡೆಯಿತು. ಕೆಲವು ಸಚಿವರು ಸಿಎಂ ಸಿದ್ದರಾಮಯ್ಯನವರ ಎದುರೇ ಏರು ಧ್ವನಿಯಲ್ಲೇ ಜಾತಿ ಗಣತಿ ಮರು ಸರ್ವೆ ಬಗ್ಗೆ ಅಪಸ್ವರ ಎತ್ತಿದ್ದು ಜಾತಿ ಕಿಚ್ಚಿನಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಒಂದು ರೀತಿ ಇದು ಆಡಳಿತಾರೂಢ ಕಾಂಗ್ರೆಸ್ ಒಳಗೇನೆ ಜಟಾಪಟಿಗೆ ಎಡೆ ಮಾಡಿಕೊಡ್ತಾ ಇದೆ. ಹೊಸ ಜಾತಿಗಳ ಸೇರ್ಪಡೆಯಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಈ ಗೊಂದಲವನ್ನ ಸರಿಪಡಿಸದ ಹೊರತು ಜಾತಿ ಗಣತಿ ಬೇಡ. ಒಂದ್ ವೇಳೆ ಗೊಂದಲದ ನಡುವೆ ಜಾತಿ ಗಣತಿ ಮುಂದುವರೆಸಿದ್ರೆ ತೊಂದರೆಯಾಗಬಹುದು ಅಂತ ಗುರುವಾರ ಬೆಂಗಳೂರಿನಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಕೆಲವು ಸಚಿವರು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಲಿಂಗಾಯತ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಎಂಬಿತ್ಯಾದಿ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಜೋಡಿಸಿ ಜಾತಿ ಸಮೀಕ್ಷೆಯಲ್ಲಿ ಸೇರಿಸಲಾಗಿತ್ತು. ಈ ಪಟ್ಟಿಗೆ ವಿಪರೀತ ವಿರೋಧ ವ್ಯಕ್ತವಾಗಿತ್ತು. ವಿಪಕ್ಷಗಳು ಹಿಂದೂ ಸಮುದಾಯ ಮಾತ್ರ ಅಲ್ಲ, ಸಂಪುಟ ಸಭೆಯಲ್ಲಿ ಖುದ್ದು ಸಚಿವರೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ವಿವಾದಗಳ ಮಧ್ಯೆ ಜಾತಿ ಗಣತಿ ಮಾಡಬೇಕಾ, ಸದ್ಯಕ್ಕೆ ಬೇಡ, ಮುಂದೂಡಿ ಅಂತ ಕೆಲವರು ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ, ಆಗ್ರಹ ಕೂಡ ಮಾಡಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ, ಸಂತೋಷ್ ಲಾಡ್, ಮುನಿಯಪ್ಪ, ಭೈರತಿ ಸುರೇಶ್ ಮಾತ್ರ ಜಾತಿ ಗಣತಿಯನ್ನ ಈಗಿನ ರೀತಿಯಲ್ಲೇ ಮುಂದುವರಿಸಬೇಕು ಅನ್ನೋ ಒಲವು ತೋರಿಸಿದ್ದಾರೆ. ಆದರೆ ಬಹುತೇಕ ಸಚಿವರು ಸಮೀಕ್ಷೆಯನ್ನ ಮುಂದೂಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ಜನರಿಗೆ ಮನವರಿಕೆ ಮಾಡಿಕೊಡಲಾಗದ ಸ್ಥಿತಿ ನಿರ್ಮಾಣ ಆಗಿದೆ. ಸಮೀಕ್ಷೆ ಕಾರ್ಯವನ್ನ ಮುಂದೂಡಬೇಕು ಅಂತಾನೆ ಕೆಲವರು ವಾದ ಮಂಡಿಸಿದ್ದಾರೆ. ಸಚಿವರೇ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇರುವಾಗ ಸಿಎಂ ಸಿದ್ದರಾಮಯ್ಯನವರು ಒಂದ್ ಸ್ವಲ್ಪ ಬೇಸರಕ್ಕೆ ಒಳಗಾದ್ರು. ಒಂದ್ ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತಿಗೂ ಅವಕಾಶ ಕೊಡದ ಹಾಗೆ ಸಚಿವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಜಾತಿ ಗಣತಿ ಗೊಂದಲದ ಬಗ್ಗೆ ಟೇಬಲ್ ಕುಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವರ ಆಕ್ರೋಶಕ್ಕೆ ಸಿಡಿಮಿಡಿಗೊಂಡ ಸಿಎಂ ಕುರ್ಚಿ ಮೇಲಿಂದ ಎದ್ದು ಅತ್ತಿತ್ತ ಓಡಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಯಾವಾಗ್ಲೂ ಸಿದ್ದರಾಮಯ್ಯನವರು ಹೀಗೆ ಎದ್ದು ಓಡಾಡಿದ್ದೇ ಇಲ್ಲ. ಅಷ್ಟೇ ಅಲ್ಲ, ತಮ್ಮನ್ನ ಜಾತಿವಾದಿ ಅನ್ನೋ ಹಾಗೆ ಬಿಂಬಿಸ್ತಾ ಇದ್ದಾರೆ ಅಂತಾನೂ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಜಾತಿ ಜೊತೆಗೆ ಕ್ರಿಶ್ಚಿಯನ್ ಧರ್ಮವನ್ನ ಸೇರಿಸಿರೋ ಕಲಂಗಳನ್ನ ತೆಗಿಬೇಕು ಅಂತಾನೂ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ಕಳೆದ ಕೆಲವು ದಿನಗಳಿಂದ ಎದ್ದಿರೋ ವಿವಾದಗಳಿಗೆ ತೆರೆ ಎಳೆಯೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಇಲ್ಲಿ ಜಾತಿ ಕಿಚ್ಚು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ರೆ, ರಾಜ್ಯದಲ್ಲಿ ಕೆಲವು ಸಮುದಾಯಗಳ ಜೊತೆಗೆ ಸ್ವಪಕ್ಷದಲ್ಲೇ ಇದರ ಕಿಚ್ಚು ಹೊತ್ಕೊಂಡಿದೆ. ಕೆಲವು ಸಚಿವರಿಂದ ಸಮೀಕ್ಷೆಯನ್ನ ಮುಂದೂಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇನ್ ಕೆಲವು ಸಚಿವರು ಈ ಜಾತಿ ಗಣತಿ ಸರ್ವೆ ಬೇಡವೇ ಬೇಡ ಅಂತ ಧ್ವನಿ ಎತ್ತುತ್ತಾ ಇದ್ದಾರೆ. ಸಮುದಾಯದ ಸ್ವಾಮೀಜಿಗಳ ಹೇಳಿಕೆಗಳ ಬೆನ್ನಲ್ಲೇ ಒಂದ್ ರೀತಿ ದ್ವಂದ್ವ ಕ್ರಿಯೇಟ್ ಆಗ್ತಾ ಇದೆ. ಜಾತಿ ಜನಗಣತಿ ಗೊಂದಲ ವಿಚಾರ ಡಿಸಿಎಂ ನೇತೃತ್ವದಲ್ಲೂ ಕೂಡ ಸಭೆ ನಡೆಸಲಾಯಿತು. ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ 6 ಹಿರಿಯ ಸಚಿವರ ಜೊತೆ ಸಭೆ ನಡೆದಿದೆ. ಎಚ್.ಕೆ. ಪಾಟೀಲ್, ತಂಗಡಗಿ, ಜಮೀರ್, ಭೈರತಿ ಸುರೇಶ್ ಕೂಡ ಭಾಗಿಯಾಗಿದ್ರು. ಇಲ್ಲಿ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಸೇರಿದ ಉಪಜಾತಿಗಳ ಬಗ್ಗೆ ಚರ್ಚೆಯಾಗಿದೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಕಾಣಿಸಿದ ಹೆಸರು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಹಾಗೆ 331 ಜಾತಿಗಳ ಹೊಸದಾಗಿ ಸೇರ್ಪಡೆ ಬಗ್ಗೆ ಕೂಡ ಸಮಾಲೋಚನೆಯನ್ನ ನಡೆಸಲಾಗಿದೆ. ಅಂದ್ರೆ ಹಿರಿಯ ಸಚಿವರ ಸಭೆಯಲ್ಲೂ ಕೂಡ ಸಮೀಕ್ಷೆ ಮುಂದೂಡಿಕೆಗೆ ಒತ್ತಾಯ ಕೇಳಿಬಂದಿದೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿವಾರು ಗೊಂದಲದ ಸಂಬಂಧ ಮಾಹಿತಿ ಪಡೆದುಕೊಂಡ ಸಚಿವರು ಸಭೆಯಲ್ಲಿ ತಮ್ಮ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಸಮೀಕ್ಷೆ ಮುಂದೂಡಬೇಕು ಅಂತ ಪಟ್ಟು ಹಿಡಿದಿರೋದ್ರಿಂದ ಇದನ್ನ ಸಿದ್ದರಾಮಯ್ಯನವರ ಗಮನಕ್ಕೆ ತರಬೇಕು ಅಂತಾನೂ ಕೂಡ ಮುಂದಾಗಿದ್ದಾರೆ. ಜಾತಿ ಗಣತಿ ಹೆಸರಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ನಡುವೆನೆ ಒಂದ್ ರೀತಿ ಭಿನ್ನಾಭಿಪ್ರಾಯ ಮೂಡ್ ಬಂದಿರೋದು ಈ ಮೂಲಕ ವ್ಯಕ್ತವಾಗುತ್ತೆ. ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರೆ ಡಿಸಿಎಂ ಡಿಕೆಶಿ ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಯಾವ ರೀತಿಯಾಗಿ ಮಾತನಾಡಿದ್ರು, ಅವರ ಅಸಮಾಧಾನವನ್ನ ಹೊರಹಾಕಿದ್ರು ಅಂದ್ರೆ, ನನ್ನನ್ನ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಪರ ಅಂತಾರೆ, ಮೇಲ್ವರ್ಗದ ವಿರೋಧಿ ಅನ್ನೋ ಹಾಗೆ ಬಿಂಬಿಸಲಾಗ್ತಾ ಇದೆ, ನನ್ನ ವಿರುದ್ಧ ಅನಗತ್ಯವಾಗಿ ಆರೋಪ ಮಾಡಲಾಗ್ತಾ ಇದೆ. ಹೀಗಿರುವಾಗ ಹೇಗೆ ಜನರಿಗೆ ಮನವರಿಕೆ ಮಾಡ್ತೀರಾ?
ಸಮೀಕ್ಷೆ ಬಗ್ಗೆ ಹೇಗೆ ಮನವರಿಕೆ ಮಾಡ್ತೀರಾ ಅಂತ ಸಚಿವ ಸಂಪುಟ ಸಭೆಯಲ್ಲೇ ಸಿಎಂ ಬೇಸರವನ್ನ ಹೊರಹಾಕಿದ್ದಾರೆ. ಸಮೀಕ್ಷೆ ನಡಿಲೇಬೇಕು, ಯಾವುದೇ ಕಾರಣಕ್ಕೂ ಇದನ್ನು ಸ್ಥಗಿತಗೊಳಿಸೋ ಅಥವಾ ಮುಂದೂಡೋದು ಸೂಕ್ತ ಅಲ್ಲ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಮಾಡ್ತಾ ಇರೋ ಈ ಸಮೀಕ್ಷೆ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು, ಎಲ್ಲರೂ ಇದ್ರ ಬಗ್ಗೆ ಮಾತನಾಡಿ ಸಮರ್ಥಿಸಿಕೊಳ್ಬೇಕಾಗಿತ್ತು ಅಂತ ಸಿಎಂ ಹೇಳಿದ್ದಾರೆ. ಒಟ್ಟಾರೆ ಸಂಪುಟದ ಸಭೆಯ ಬಳಿಕ ಸಚಿವರ ವಿಶೇಷ ಸಭೆಯಲ್ಲೂ ಕೂಡ ಜಾತಿ ಗಣತಿ ಸರ್ವೆಗೆ ಅಪಸ್ವರ ಕೇಳಿಬಂದಿದ್ದು, ಸಮೀಕ್ಷೆ ಮುಂದೂಡಿಕೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ಜಾತಿ ಗಣತಿ ಮರು ಸರ್ವೆ ಚೆಂಡು ಸಿಎಂ ಅಂಗಳದಲ್ಲಿದೆ. ನಿಗದಿಯ ಹಾಗೆ ಅದೇ ದಿನ ಸಮೀಕ್ಷೆ ಶುರುವಾಗುತ್ತಾ ಇಲ್ಲ ಮುಂದೂಡಿಕೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದರ ಮಧ್ಯೆ ಹಿಂದುಳಿದ ವರ್ಗದ ಆಯೋಗದ ಮಹಾ ಎಡವಟ್ಟು ಕೂಡ ಜಾತಿ ಸಮೀಕ್ಷೆ ತಯಾರಿ ಎಡವಟ್ಟಿನ ಹಿನ್ನೆಲೆಯಲ್ಲಿ 2 ಲಕ್ಷ ಹೊಸ ಜಾತಿ ಗಣತಿ ಕೈಪಿಡಿ ಈಗ ತಿಪ್ಪೆಗೆ ಸೇರೋ ಹಾಗಾಗಿದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿರೋ ಕೈಪಿಡಿ ಮೂಲೆ ಗುಂಪಾಗಿದೆ. ಹಿಂದುಳಿದ ಆಯೋಗದ ಮಹಾ ಎಡವಟ್ಟಿನಿಂದ ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಹಿನ್ನಡೆ ಆಗಿದೆ ಅಂತಾನೂ ಹೇಳಬಹುದು. ಸುಮಾರು 1 ಕೋಟಿ ಖರ್ಚಿನಲ್ಲಿ ಈ ಒಂದು ಕೈಪಿಡಿ ರೆಡಿ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಹೊಸ ಕೈಪಿಡಿ ತಯಾರಿಕೆಗೆ ಹಿಂದುಳಿದ ವರ್ಗಗಳ ಆಯೋಗ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಆರಂಭವಾಗುವ ಹಿನ್ನೆಲೆಯಲ್ಲಿ ಎಲ್ಲಾ ಶಿಕ್ಷಕರಿಗೆ ಕೈಪಿಡಿ ವಿತರಣೆಯಾಗುವ ಬಗ್ಗೆ ಈಗ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸರ್ವೆ ಕಾರ್ಯ ನಡೆಯೋದು ಕೂಡ ಡೌಟ್ ಅಂತ ಹೇಳಬಹುದು. ಈ ಎಲ್ಲಾ ಬೆಳವಣಿಗೆಗಳನ್ನ ಟೀಕೆ ಮಾಡ್ತಾ ಇರೋ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಸಂಪುಟದಲ್ಲಿ ತಾಳಮೇಳ ಇಲ್ಲ ಅಂತ ವ್ಯಂಗ್ಯವಾಡ್ತಾ ಇದೆ. ಒಟ್ನಲ್ಲಿ ಜಾತಿ ಗಣತಿಯೇ ಈಗ ಗೊಂದಲದ ಗೂಡಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ತೆರೆ ಎಳೆಯೋದಕ್ಕೆ, ವಿವಾದಿತ ಜಾತಿಗಳನ್ನ ತೆಗೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಇದ್ರ ಬಗ್ಗೆ ಸಭೆ ಇರೋದ್ರಿಂದ ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ, ನಿಗದಿಯಂತೆ ಸೋಮವಾರ ಜಾತಿ ಗಣತಿ ಶುರುವಾಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಈಗ 15 ದಿನದಲ್ಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ, ಆಗುತ್ತೆ. ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ. ಈಗ ವಿಶೇಷವಾಗಿ ಈ ಸೆನ್ಸಸ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಯಾವುದೇ ಇದಾಗಿರಬಾರ್ದು, ನ್ಯೂನತೆಗಳಿರಬಾರ್ದು. ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು. ನೀನು ಏನು ಬರೀತಾರೆ ಬರಲಿ, ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ? ಅಲ್ಲ ಕೇಳಪ್ಪ, ಇಲ್ಲಿ ಕ್ರಿಶ್ಚಿಯನ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಆಯೋಗದವರು ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಷನ್ನಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಬರಲಿ, ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಆಯೋಗ ಡಿಸಿಷನ್ ತಗೊಂತೀವಿ ಸರ್. ಈಗ ನೋಡಪ್ಪ, ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ಬಿಟ್ಟಿದೀಯ ಅಂತ ಇಟ್ಕೊಳ್ಳೋಣ. ನೀನು ಕ್ರಿಶ್ಚಿಯನ್ ಆಗ್ಬಿಟ್ಟಿದೆಯಲ್ಲೋ, ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರೀ ಹಂಗ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬಾ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು, ಕನ್ವರ್ಟೆಡ್ ಕ್ರಿಶ್ಚಿಯನ್. ಎಂದು ಅನಲೈಸ್ ಮಾಡಿ ಅವನ್ನೆಲ್ಲ ಅವೆಲ್ಲ ಗ್ರೂಪ್ ಮಾಡಿ ಅವ್ರನ್ನೂ ಕೂಡ ಬಿಡೋಕ್ಕೆ ಪ್ರಶ್ನೆ ಇಲ್ಲ. ಶ್ರೀ ವೀರಶೈವಂ ಧರ್ಮಾಂತರ ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮಾಂತರ ಬರೆಸ್ಕೊಳ್ಳಿ, ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್. ಆಮೇಲೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ. ಅವರು ವೀರಶೈವರಾರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ, ಅದು ಅವ್ರಿಗೆ ಸೇರಿದ್ದು, ಅವ್ರು ಏನು ಬರ್ಕೊತಾರೆ ಬರ್ಕೊಳ್ಳಿ.